ಮೊದಲಿಗೆ ಹ್ಯಾಪಿ ಬರ್ತ್ಡೇ ರವಿ. ಇದ್ರ ಜೊತೆ ನಮ್ಮ 65 ವರ್ಷದ ಈ ಸಂಭ್ರಮದಲ್ಲಿ ರವಿ ಮತ್ತು ನಮ್ಮ ಗಂಗಾರಾಜು ಮತ್ತೆ ಒಂದಾಗಿ ಅಭಿಮಾನಿಗಳ ಆಸೆ ಪೂರೈಸಿದ್ದೀರ. ನನಗೆ ಇದಕ್ಕಿಂತ ಸಂತೋಷ ಇನ್ನೊಂದಿಲ್ಲ. ಯಾಕಂದರೆ ಜಗತ್ತಿಗೆ ಸೂರ್ಯ ಚಂದ್ರ ಹೇಗೋ ಕನ್ನಡ ಚಿತ್ರರಂಗಕ್ಕೆ ರವಿ ಮತ್ತು ಹಂಸ ಅಂತ ಹೇಳ್ಬೋದು. ಆಮೇಲೆ ನಮ್ಮ ಈಶ್ವರಿ ಸಂಸ್ಥೆ ಈಗ 50 ವರ್ಷ ಪೂರೈಸಿರೋದು ನಿಜಕ್ಕೂ ನನಗೆ ಹೆಮ್ಮೆ ಆಗುತ್ತೆ. ಈ ಸಂಸ್ಥೆ ಇರೋದೇ ಚಿತ್ರರಂಗದ ಸೇವೆಗೆ. ಅದು ಯಾವಾಗಲೂ ಹೀಗೆ ಮುಂದುವರಿಯಲಿ ಅನ್ನೋದೇ ನನ್ನ ಆಸೆ. ರವಿ ಹಾಗೂ ರಾಜು, ನೀವಿಬ್ಬರು ಹೀಗೆ ಇರಿ. ನನ್ನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಹೀಗೆ ಇರುತ್ತೆ. ಥ್ಯಾಂಕ್ ಯು. ಈ ಸ್ಟ್ಯಾಂಡಿಂಗ್ ಓವೇಷನ್ ವೀರಸ್ವಾಮಿ ಸರ್ ಅವರಿಗೆ. ನಾನು 15 ವರ್ಷ ಮನೆ ಕಡೆ ಗಮನ ಕೊಡಲೇ ಇಲ್ಲ. ನಾನು ಪ್ರೇಮಲೋಕ ಮಾಡಿದ ದಿವಸದಿಂದ ಸಿನಿಮಾ ನಾನು ಆಚೆ ಕಡೆ ಹೊರಗೋಗಿ ಕೆಲಸ ಮಾಡ್ತಿದ್ದೆ. ಬಟ್ ಆ ಮನೆಯಲ್ಲಿ ನನ್ನ ಹೆಂಡತಿಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಿದ್ದು ಅವರೇ. ನನ್ನ ಬಗ್ಗೆ ಮಾತಾಡ್ತಾ ಅವ್ನು ಬಂತಾರಮ್ಮ ಆ ಸಿನಿಮಾ ಅಂದ್ರೆ ಹುಚ್ಚು ಅಂತೇಳಿ ಬ್ಯಾಲೆನ್ಸ್ ಮಾಡಿ ಅವಳು ಡೆಫಿನೆಟಾಗಿ ಆಗ್ತಿರ್ತಾಳೆ. ಅವರು ನನಗಿಂತ ಜಾಸ್ತಿ ಪ್ರೀತಿ ಮಾಡಿದವಳು ಅವರು ನಮ್ಮಪ್ಪ ಆ ಥರ ಇದ್ದರು. ನಮ್ಮಪ್ಪ ಬಿದಾಸ್ ಟಚ್ ಜಮ್ರಿ ಅವ್ರ ಥರ ಮನುಷ್ಯ ನಾನು ನೋಡೇ ಇಲ್ಲ. ನಾನು ಏನಾದರೂ ಇವತ್ತು ಇದ್ದೀನಿ ನೆಲೆದಿದ್ದೀನಿ ಅಂದರೆ ಅದು ಅವರೇ ಕಾರಣ. ಅವ್ರು ಇಲ್ಲಿ ಸದಾ ಜೀವಿಸ್ತಾರೆ. ಇದು ಒಂಥರ ಅವರು ಇಲ್ಲಿ ಬದುಕಿದ್ದಾರೆ. ನನ್ನ ಪ್ರತಿ ಮಿಡಿತದಲ್ಲೂ ಪ್ರತಿ ಕ್ಷಣದಲ್ಲೂ ಅವ್ರನ್ನ ನಮ್ಮಮ್ಮನ ನೆನೆಸ್ಕೊರೋ ದಿವಸನೇ ಇಲ್ಲ. ನನಗೆ ಒಂದು ದಿವಸನಾದ್ರು ಅವ್ರನ್ನ ನೆನೆಸ್ಕೊಳ್ತೀನಿ, ಒಂದು ದಿವಸನಾದ್ರು ಅವ್ರ ಮಾತು ನೆನೆಸ್ಕೊಳ್ತೀನಿ. ಯಾಕಂದ್ರೆ ನಾನು ಯಾವತ್ತೂ ಪಾಠ ಮಾಡಿಲ್ಲ. ಒಂದೇ ಒಂದು ದಿವಸದಲ್ಲಿ ರವಿ ನೀನು ಹಿಂಗೆ ಮಾಡು ಹಂಗೆ ಮಾಡೋದ ಪಾಠ ಮಾಡಿದವರಲ್ಲ. ಅವ್ರೇನಾದರೆ ಅವ್ರು ನೋಡಿ ಬೆಳೆದವನ್ನ. 60 ವರ್ಷ ಈಶ್ವರಿ ಪ್ರೊಡಕ್ಷನ್ಸ್ ಶುರುವಾಗಿ 60 ವರ್ಷ. ನಿಮ್ಮ ತಾತ ಮುತ್ತಂದರಿಂದ ಈ ಜೆನ್ಸಿವರೆಗೂ ನಾವು ಸಿನಿಮಾ ಇಂಡಸ್ಟ್ರಿ ಸಿನಿಮಾ ಮಾಡ್ತಾನೆ ಅಂತೇಳಿ, ನನ್ನ ಮಕ್ಕಳು ಸಿನಿಮಾ ಮಾಡ್ತಾನೆ ಅಂತೇಳಿ. ನಮಗೆ ಇದು ಬಿಟ್ಟರೆ ಬೇರೆ ಗೊತ್ತಿಲ್ಲ. ಸಿನಿಮಾ ಕೊಟ್ಟರೆ ಗೊತ್ತಿಲ್ಲ. ನಮಗೆ ಮಣ್ಣಿನ ಮೇಲೆ ಆಸೆ ಇಲ್ಲ, ನಿಮ್ಮ ಮನಸ್ಸಿನ ಮೇಲೆ ಆಸೆ. ನಿಮ್ಮ ಮನಸ್ಸೊಳಗೆ ಆಸ್ತಿ ಮಾಡಿದ್ದೀವಿ ನಾವು, ಅಲ್ಲಿ ವಾಸ ಮಾಡ್ತೀವಿ ನಾವು ಇವತ್ತುವರೆಗೂ ಜೀವನದಲ್ಲಿ. ಸಿನಿಮಾ 400 ದಿವಸ ಒಂದು ಸಿನಿಮಾ ಮಾಡಬೇಕಾದ್ರೆ, 3 ವರ್ಷ ಒಂದು ಸಿನಿಮಾ ಮಾಡಬೇಕಾದ್ರೆ ಅದಕ್ಕೆ ನೀವು ಪೇಷನ್ಸ್ ಟೆಸ್ಟ್ ಮಾಡಬೇಕು. ಅದು ಪೇಷನ್ಸ್ ಬೇಕು ಒಂದು ಸಿನಿಮಾ ಮಾಡಬೇಕಾದ್ರೆ. ಇವತ್ತು 30 ಹಾಡುಗಳು ಒಂದು ಸಿನಿಮಾದಲ್ಲಿ ಮಾಡ್ತೀನಿ ಅಂದರೆ ಅದು ಇವರಿದ್ದಿದ್ದು ಅದು ಭಯನೇ ಇಲ್ಲ. ಕೋಪಿಸ್ಕೊಂಡು ದೂರ ಹೋದ್ರು, ಬೇಜಾರು ಮಾಡ್ಕೊಂಡು ದೂರ ಹೋದ್ರು, ಇಲ್ಲ ನನಗೆ ಕೋಪ ಜಾಸ್ತಿ ಆಗಿ ಈ ಕಡೆ ಬಂದು ಅದೆಲ್ಲ ಗೊತ್ತಿಲ್ಲ. ಒಟ್ಟಲ್ಲಿ ದೂರ ಆದ್ವಿ ನಾವು. ಬಟ್ ನನಗೆ ಯಾವತ್ತೂ ಒಂದು ಆಸೆ ಇತ್ತು, ಮತ್ತೊಂದು ಪ್ರೇಮಲೋಕ ಮಾಡಬೇಕು ನಾನು. ಆ ಪ್ರೇಮಲೋಕ ಈ ಪ್ರೇಮಲೋಕ ಮೀರಿಸುತ್ತೆ ಅಂತ ಹೇಳೋದಿಲ್ಲ, ಅದು ಮತ್ತೊಂದು ಪ್ರೇಮಲೋಕ ಆಗಬೇಕು. ಇದು ಕನ್ನಡದಕ್ಕೆ ಇವತ್ತವರೆಗೆ ಯಾರು ಮಾಡ್ದಿರೋಂಥ ಒಂದು ಸಿನಿಮಾ ಐ ಆಮ್ ಗಾಟ್ ದ ಕ್ರೇಜಿ ಅಂತ. ಇವತ್ತು ಎಲ್ಲರ ಮುಂದೆ ನಿಮ್ಮ ಮೇಲೆ ಪ್ರಾಣಮಾನ ಮಾಡಿ ಹೇಳ್ತೀನಿ, ಈ ಥರ ಸಿನಿಮಾ ನೀವು ಯಾವತ್ತೂ ನೋಡಿರೋದಿಲ್ಲ. ಇಟ್ಸ್ ಅ ಮ್ಯಾಜಿಕಲ್ ಮ್ಯೂಸಿಕಲ್ ಮಿರಾಕಲ್. ಕನ್ನಡದಲ್ಲಿ 30 ಹಾಡು, ಮತ್ತೆ ಬೇರೆ 4 ಭಾಷೆಯಲ್ಲಿ 120 ಹಾಡು, 160 ಹಾಡು ಬೇರೆ ಥರನೇ ಇರುತ್ತೆ ಹೊರತು ಯಾವುದು ರೀಮೇಕ್ ಸಾಂಗ್ಸ್ ಅಲ್ಲವೇ ಅಲ್ಲ. ಇಲ್ಲಿ ಮಾಡಿರೋ ಸಾಂಗ್ ಅಲ್ಲಿ ಮಾಡಿಲ್ಲ, ಅಲ್ಲಿ ಮಾಡಿರೋ ಸಾಂಗ್ ಇಲ್ಲಿ ಮಾಡಿಲ್ಲ. ಇವತ್ತು ಹೇಳ್ತೀನಿ, ಪ್ರೇಮಲೋಕ ಪ್ಯಾನ್ ಇಂಡಿಯಾ ಫಿಲಿಮ್ 200 ಸಾಂಗ್ ಮಾಡಿದ್ದೀನಿ ಆ ಸಿನಿಮಾಗೆ. ಒಂದಲ್ಲ ಎರಡಲ್ಲ, 200 ಸಾಂಗು. ಇದು ನಿಮ್ಗೆ ಅತಿ ಅನ್ನಿಸ್ಬೋದು. ಪ್ರೇಮಲೋಕ ಶುರು ಮಾಡಿದಾಗ ಪ್ರೇಮಲೋಕ ಅಂದ್ರೆ ಅತಿನೇ. ಬಟ್ ನೀವು ಯಾವತ್ತೂ ನೋಡಿರಲ್ಲ ಇಂಥ ಸಿನಿಮಾ. ಮ್ಯಾಜಿಕಲ್ ಮ್ಯೂಸಿಕಲ್ ಮಿರಾಕಲ್ ಅಂತ ಸಿನಿಮಾ ನೋಡ್ರಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಹೇಳ್ತಾರೆ ನಾನು ಎಲ್ಲಿ ಮಾಡಿರೋದು, ಹೌದು ಎಲ್ಲೇ ಸಾಂಗ್ ಮಾಡಿರೋದು ನಾನು. ಬಟ್ ಎಲ್ಲಿ 2.5 ವರ್ಷ ಕಲ್ತಿದ್ದೀನಿ. ಪ್ರತಿಯೊಂದು ಆ್ಯಪ್ನು ಕಲ್ತೀನಿ. ಎಲ್ಲರೂ ಒಂದು ಸುನೋ ಅಂತ ಒಂದು ಆ್ಯಪ್ ಇಟ್ಕೊಂಡು ಒಂದು ಹಾಡು ಬರ್ಕೊಂಡು ಮಾಡೋದಲ್ಲ. ಇದು ಲಿರಿಕ್ಸ್ ಬರೆದಿರೋದು ನಾನೇ, ಆ್ಯಪ್ ಲಿರಿಕ್ಸ್ ಬರೆದಿರೋದಲ್ಲ, ನಾನೇ ಬರೆದಿರೋದು, ನಾನೇ ಹಾಡು ಮಾಡಿರೋದು, ನಾನೇ ಕಂಪೋಸ್ ಮಾಡಿರೋದು. ಎಲ್ಲ ಬ್ಯಾಲೆನ್ಸ್ ಮಾಡಿ ಒಂದು 4-5 ಆ್ಯಪ್ ಇಟ್ಕೊಂಡು ಮಾಡಿರೋಂಥ ಸಾಂಗ್ಸು. ನೀವು ಕೇಳಿದಾಗ ನೀವು ಮಾತಾಡ್ತೀರ, ನಾನು ಮಾತಾಡ್ತಿಲ್ಲ. ಅನ್ನ ಬಿಟ್ಟ ಸ್ವಾಮಿ, ಹಾಡು ಕೊಟ್ಟ ಪ್ರೇಮಿ. ಅನ್ನ ಬಿಟ್ಟ ಸ್ವಾಮಿ, ಹಾಡು ಕೊಟ್ಟ ಪ್ರೇಮಿ. ಚಹರೆ ಕೊಟ್ಟ ಚಂದ, ಸ್ಫೂರ್ತಿ ಕೊಟ್ಟ ಸೂರ್ಯ. ಚಹರೆ ಕೊಟ್ಟ ಚಂದ, ಸ್ಫೂರ್ತಿ
ಸೂರ್ಯ ಬಾಳಿ ಬಾಳಿ ನೂರು ಕಾಲ ಬಾಳಿ ಆಳಿ ಆಳಿ ಪ್ರೇಮನು ಕಾಳಿ ಅನ್ನ ಬಿಟ್ಟ ಸ್ವಾಮಿ ಹಾಡು ಕೊಟ್ಟ ಪ್ರೇಮಿ ಚಹರೆ ಕೊಟ್ಟ ಚಂದ್ರ ಸ್ಫೂರ್ತಿ ಕೊಟ್ಟ ಸೂರ್ಯ ಬಾಳಿ ಬಾಳಿ ನೂರು ಕಾಲ ಬಾಳಿ ಆಳಿ ಆಳಿ ಪ್ರೇಮನು ಕಾಳಿ అన్న వెంకట స్వామి వీర స్వామి చెప్పాలి కదా ಅವರೇನಿದೆ ಸರ್ ಬನ್ನಿ ಸರ್ వీరస్వామి ಸರ್ ಬನ್ನಿ ಸರ್ ಅವರು ನನ್ನನ್ನು ಈ ಸ್ಥಿತಿಗೆ ತಂದ ದೊಡ್ಡ ಸಾಧಕ ನಾವು ಏನು ಸಾಧನೆ ಮಾಡಿದ್ದೀವಿ ಅನ್ನೋದು ಮುಂದಿನ ವರ್ಷದಲ್ಲಿ ಗೊತ್ತಾಗುತ್ತೆ. ನಮ್ಮ 5ನೇ ಬಳಗದಿಂದ ಅವರಿಗೆ ಈ ಹುಟ್ಟುಹಬ್ಬವನ್ನು ಇಲ್ಲಿ ಆಚರಿಸಿ ಆ ಚಿನ್ನದ ಪದಕವನ್ನು ಅವರಿಗೆ ಅರ್ಪಿಸೋದೇ ನನ್ನ ಗುರಿ. ಚೆನ್ನಾಗಿದೆ ಹಾಡು. ಸೂರ್ಯಪ್ರಕಾಶ್ ದಯಮಾಡಿ ಲತಾ ನೀನು ತೇಜು ಬನ್ನಿ. ಮೇಲೆ ಬರಬೇಕು ಪ್ಲೀಸ್. ಅಮ್ಮ ಸ್ವಾಮಿ ಅಮ್ಮ ನೀನು ಕೂಡ ದಯವಿಸಿ ಅಲ್ವಾ ಮಹಾಗುರುಗಳು ಲತಾಮ ನನ್ನನ್ನು ಈ ಶಕ್ತಿ ಕೊಟ್ಟು ಈ ಉದ್ಯಮಕ್ಕೆ ತಂದವರು ನಮ್ಮ ಯಜಮಾನರು. ನಾನು ಅವರನ್ನು ಬಿಟ್ಟು ದೂರ ಬಂದಿಲ್ಲ, ಬೇರೆ ಕೆಲಸಗಳಿಗೋಸ್ಕರ ಈ ಕಡೆ ಬಂದೆ. ಇವತ್ತು 5ನೇ ಸಂಗೀತ ಶಾಸ್ತ್ರ ಕರ್ನಾಟಕದಲ್ಲಿ ನನ್ನಿಂದ ಆವಿಷ್ಕಾರವಾಗಿದೆ ಮತ್ತು ವಿಶ್ವವಿಖ್ಯಾತವಾಗುವ ದೇಸಿ ನೊಟೇಷನ್ ರೀಜನಲ್, ದೇಸಿ ನೊಟೇಷನ್ ಗ್ಲೋಬಲ್ ಇವೆಲ್ಲ ಸಿದ್ಧವಾಗಿದೆ. ಇವೆಲ್ಲ ಸಾಧ್ಯವಾಗೋದಕ್ಕೆ ನನಗೆ ಇವರು ಕೊಟ್ಟ ಸಿನಿಮಾ ಶಕ್ತಿನೇ ಕಾರಣ. ಇವತ್ತು 5ನೇ ಬಳಗ ಅವರಿಗೆ 5ನೇ ಚಿನ್ನದ ಪದಕವನ್ನು ಕೊಡ್ತಾ ಅನ್ನ ಬಿಟ್ಟ ಸ್ವಾಮಿ ಹಾಡನ್ನು ಹಾಡಿ ಸಂಭ್ರಮಿಸ್ತೀವಿ. ಇವೆಲ್ಲ ಚಪ್ಪಾಳೆ ಕಟ್ಟಬೇಕು. ಬರ್ಲಿ ಚಪ್ಪಾಳೆ. ಓ ಅನ್ನ ಬಿಟ್ಟ ಸ್ವಾಮಿ ಹಾಡು ಕೊಟ್ಟ ಪ್ರೇಮಿ ಚಹರೆ ಕೊಟ್ಟ ಚಂದ ಸ್ಫೂರ್ತಿ ಕೊಟ್ಟ ಸೂರ್ಯ ಬಾಡಿ ಬಾಡಿ ನೂರು ಕಾಲ ಬಾಡಿ ಆಡಿ ಆಡಿ ಪ್ರೇಮನ ಕಾಡಿ ಬಾಡಿ ಬಾಡಿ ನೂರು ಕಾಲ ಬಾಡಿ ಆಡಿ ಆಡಿ ಪ್ರೇಮನ ಕಾಡಿ ಅನ್ನ ಬಿಟ್ಟ ಸ್ವಾಮಿ ಹಾಡು ಕೊಟ್ಟ ಪ್ರೇಮಿ ಚಹರೆ ಕೊಟ್ಟ ಚಂದ್ರ ಬುದ್ಧಿ ಕೊಟ್ಟ ಸೂರ್ಯ ಬಾಡಿ ಬಾಡಿ ನೂರು ಕಾಲ ಬಾಡಿ ಆಡಿ ಆಡಿ ಪ್ರೇಮನ ಕಾಡಿ ಪ್ರೇಮನ ಕಾಡಿ. ಯಾಕಂದರೆ ಸ್ವಲ್ಪ ಕಷ್ಟ ಆಗತ್ತೆ. ಬಟ್ ಈವನ್ ವೆನ್ ಸರ್ 39 years, 87 to 2026, 39 years, nothing has changed. The fans, the craziness, the love for cinema, love for the people, love for his fans, dedication, 100% professionalism. No wonder there's only one and only V. Ravichandran, the craziest star. I shouldn't be wishing you a happy birthday. Nimge gottu, he is my mentor. I am a very proud protege of Ishwari Productions. N. Veeraswamy uncle has been more like a godfather to me all these years. Even if he's not around, I know his blessings are with me always. And with this,
the family in the front, they are nothing less than my own family. In all my good and bad, we have stood by each other. So today I'm not going to wish you a very, very happy birthday, but in return, I'm going to take something from you. His blessings are very important to me. So I don't think many of us, தமிழ்ல கொஞ்சம் பேசலாமா? கொஞ்சம் ஈஸியா இருக்கும். ஸோ இன்னைக்கு அவர்கிட்ட வந்து ஆசீர்வாதம் வாங்கினதுக்கு காரணமே வந்து அவர் வந்து எப்படி உங்க எல்லார் மனசுல நிற்கிறாரோ, எங்க குடும்பத்துல எங்க அம்மா கிட்ட வந்து ஸ்பெஷலா ரவி சார் சொன்னாலே போதும் அவங்க அப்படியே மயங்கி போயிடுவாங்க. அவங்க வீட்டில் வந்து என்னோட மூத்த புள்ள ரவி தான் அப்படின்னா சொல்லுவாங்க. ஸோ இன்னைக்கும் அதை மாறல. பட் இன்னைக்கு உங்களுடைய பர்த்டே இருக்கேன். when they call me, I definitely had to be part of it because I still feel you're part of us. And like I said, this family is my family and nothing is going to change that. So but now I am going to wish you a very, very, very happy birthday. May you be blessed with everything in abundance. ಹಾರ್ಡ್ ವರ್ಕಿಂಗ್ ಅಂತ ಹೇಳ್ತೀವಲ್ಲ, ಅವ್ರು ಫಸ್ಟ್ 4 days ಶೂಟಿಂಗ್ ಬಂದಾಗ ನಾನು ನೋಡ್ಬಿಟ್ಟು ಯಾವ ಡ್ರಗ್ ಅಡಿಕ್ಟ್ ಅಂದ್ಕೊಂಡ್ಬಿಟ್ಟಿದ್ರು. ನೈಟಲ್ಲಿ ಗಾಂಜಾ ಹಾಕೊಂಡು ಕೂತಿರ್ತಾನೆ, ಯಾವಾಗ ನೋಡಿದ್ರೆ ಕಣ್ಣು ಕೆಂಪಗಿರುತ್ತೆ. ನಾನು ನಿದ್ದೆ ಮಾಡ್ತಿರ್ಲಿಲ್ಲ, ನಾನು ಯಾವಾಗ ಬರೀತಾ ಇದ್ದೆ. ಸಿನಿಮಾ ಡೈರೆಕ್ಷನ್ ಮಾಡೋದು ಹೆಂಗೆ, 4 ಗಂಟೆಗೆ ತೊಗೊಳ್ಬೇಕು, 5 ಗಂಟೆಗೆ ರೆಡಿ ಆಗಬೇಕು ಅಂದರೆ ಇವ್ರು ನಾನು ನೋಡಿದ್ರೆ ಸಿಟ್ಟು. 4ನೇ ದಿವಸ ಪ್ಯಾಕಪ್ ಮಾಡಿ ಓಡೋಗೋದಕ್ಕೆ ಪ್ಲ್ಯಾನ್ ಮಾಡಿಬಿಟ್ಟಿದ್ರು ಶೂಟಿಂಗ್ ದಿನ ಇದೆ. ಆಮೇಲೆ ಅಲ್ಲಿಗೆ ಒಂದು ದಿವಸ ಪ್ರೇಮ್ಲೋಕ ಶೋ ಹಾಕಿದ್ವಿ ನಾವು. ಯೂಶಲಾಗಿ ಕುದುರೆಮುಖ ಹೋದಾಗ ಅಲ್ಲೊಂದು ಥಿಯೇಟ್ರ್ ಇರುತ್ತೆ, ಅಲ್ಲಿರೋ ಜನಕ್ಕೆ ನಾವು ಪಿಕ್ಚರ್ ತೋರಿಸ್ಬೇಕು ಅವ್ರಿಗೆ. ಅವರೆಲ್ಲ ಊರವರೆಲ್ಲ ಬಂದು ಸಿನಿಮಾ ನೋಡ್ತಾರೆ. ಅದನ್ನು ಹೋಗಿ ನೋಡಿದ ಮೇಲೆ ಅವತ್ತು ಗುರು ಆದೆ ನಾನು ಇವರಿಗೆ. ಬಟ್ ಹಾರ್ಡ್ ವರ್ಕ್ ವಾಟ್ ಎವರ್ ಶಿ ಇಸ್, ಅವ್ರಿಗೇನಂದರೆ ಅವರು ಪಡೋ ಕಷ್ಟ ಜೊತೆ ಇವತ್ತು ಏನಾದರೂ ಅವ್ರು ಇಷ್ಟು ದೂರ ಬೆಳೆದಿದ್ದಾರೆ, ಇವತ್ತು ಅದು ನೆನಪಲ್ಲಿ ಇಟ್ಕೊಂಡು ಬರ್ತಾರೆ ಅಂದರೆ ಆ ಬೆಳವಣಿಗೆಗೆ ಅದೇ ಕಾರಣ. ಯಾವತ್ತು ನಾವು ಗ್ರ್ಯಾಟಿಟ್ಯೂಡ್ ಮರೆಯೋದಿಲ್ಲ, ಒಳ್ಳೆತನ ಮರೆಯೋದಿಲ್ಲ, ಹಿಂದೆ ಮರೆಯೋದಿಲ್ಲ. ಅವರು ಸಹಾಯ ಮಾಡಿದ್ದು ನಮ್ಮ ಫಾದರು ಆ್ಯಂಡ್ ಶಿ ಈಸ್ ಅವರ್ ಫ್ಯಾಮಿಲಿ, ಆಲ್ವೇಸ್ ಅವರ್ ಫ್ಯಾಮಿಲಿ. ಅದರಲ್ಲಿ ಎರಡನೇ ಮಾತಾಡಿ. All good things starts with a fight. All good friendship starts with a fight. So I think it was destined that I fight with you and I start this beautiful friendship of 40 years. ಫಿಟ್ಟಿಂಗೇ ಅದು ಸಾರ್. ಸಾಂಗ್ ಭಾಳ ಮ್ಯೂಸಿಕಲ್ ಆಗಿದೆ. ಸೊ ನಾನು ಆ ಸಾಂಗ್ ಮಾತ್ರ ಹಾಡ್ತಿದ್ದೆ. ಬೇಕಾದ್ರೆ ನಾನು ಇಲ್ಲಿ ನಿಂತಿದ್ದೆ. ಇಲ್ಲ ನೀವು ಅಲ್ಲೂ ಒಂದು ಸರ್, ನೀವಲ್ಲೂ ಮಧ್ಯದಲ್ಲಿ ಗುರುಗಳು. ಹಾಂ, ಒಂದು ನಿಮಿಷ ಏನೋ ಡಿಸ್ಕಷನ್ ಇದೆ, ಮಾಡ್ಬೋದು. ಕನಸು ಬಾರದು ಕನಸು ಬೊಬ್ಬೆ ಕಾಣದು ಯಾವುದು ಈ ಬೊಬ್ಬೆ ಯಾವುದು ಋಷಿಯ ಕುಲವು ನೇನಕೆಯ ಚೆಲುವು ಯಾವುದು ಈ ಅಂದ ಯಾವುದು ಬೇಲೂರಿನ ಶಿಲೆಯು ಶಾತಲೆಯ ಕುಲವು ಕಾಳಿದಾಸನ ಈ ಹಾಡು ನಿನ್ನದಾದ ಯಾರೇನೇ ಹೇಳದಿದ್ದರು ನನಗೆ ಜೊತೆಯಾಗದೆ ಹೇಗಾದು ನನಗೆ ಈಗ ನೆನಪು ಬಾರದು ಬಿಟ್ಟು ನನ್ನ
ಊರ್ವಶಿಯ ಕುಲವೋ ಮೇನಕೆಯ ಚೆಲುವೋ ಯಾವುದೋ ಈ ಅಂತ ಯಾವುದೋ ಬೇಲೂರಿನ ಶಿಲೆಯೋ ಶಾಂತಲೆಯ ಕಲೆಯೋ ಕಾಳಿದಾಸನ ಪ್ರೇಮಗೀತೆಯೋ ಕಾಳಿದಾಸನ ಪ್ರೇಮಗೀತೆಯೋ அந்த டைம்ல அப்கோர்ஸ் ரவி சார் கூட ஒர்க் பண்ண அத்தனை படத்தோடைய சாங்ஸ் ஐகானிக் சாங்ஸ். நான் பிளேம் இட் ஆன் பெங்களூர் டிராஃபிக் நான் வரும்போது ரணதீரா சாங்ஸ் உங்கள் இன்ட்ரடக்ஷன் எல்லாத்தையும் மிஸ் பண்ணிட்டேன். ரணதீரா வரும்போது நான் இங்கே இருந்திருக்கிறோம். ஆனால் ஆல் த சாங்ஸ் யுகபுருஷா இருக்கட்டும், அஞ்சலா இருக்கட்டும், ரணதீரா இருக்கட்டும், எல்லா சாங்ஸும் கூட பண்ணும்போது சாந்தி கிராந்தி இருக்கட்டும், எல்லா சாங்ஸ் வந்து ஒரு ஐகானிக் சாங்ஸ். அண்ட் அந்த ஐகானிக் சாங்ஸ்க்கு பின்னாடி இருக்கிற வந்து ஹம்சலேகா அவர்கள், அவருக்கு மனமார்ந்த நன்றி தெரிவிக்கிறேன். ஏன்னா இஸ் அ ஜீனியஸ், இஸ் இன்டீட் அ ஜீனியஸ். எப்படி நாங்கள் வந்து தமிழ் பேசும்போது, தமிழ் பாடல்கள் சொல்லும்போது இளையராஜா அவர்கள் பற்றி அவ்வளோ புகழ்ந்து பேசுகிறோம். கன்னடா சினிமா இருக்கும்போது நிச்சயமாக ஹம்சலேகா அவர்கள் வந்து இளையராஜா அவர்களுக்கு சமமாக நான் வந்து பார்க்குறேன். ஸோ அவ்வளோ பிரமாதமான சாங்ஸ், ஒரு லெஜண்ட் மியூசிக் டைரக்டர். And I think we all should be really proud that we have a combo of Ravi sir and Hamsalekha sir with us, and the kind of songs both of you have given to Kannada industry. I don't think what you said that it was a golden period when Prema Loka was made. Indeed, those 80s were the golden period of every cinema. So thank you to you for giving us such crazy cinemas that we still love it till today. ಇದು ದೃಶ್ಯ ನೋಡೋಕ್ಕೆ ಚೆನ್ನಾಗಿತ್ತು. ಯಾಕೆಂದರೆ ಒಂದು ಕಡೆ ಚೆಲುವಿನ ಕೊಳ್ಳ, ಇನ್ನೊಂದು ಕಡೆ ಚೆಲುವೆ. ಅಲ್ಲಿ ಒಂದು ಹಾಡು ನಾವು ಮಾಡಿದ್ದು ಅದು ನಿಜ. ಆದರೆ ದೃಶ್ಯ ಸರ್ ಇಂಡೋರ್ನಲ್ಲಿ ನೈಟಲ್ಲಿ ಕೂಲಿಂಗ್ ಗ್ಲಾಸ್ ಹಾಕೊಳ್ಳೋಕೆ ನಮ್ಮ ಕೈಲಾಗುತ್ತೆ ಸರ್, ಚಾನ್ಸೇ ಇಲ್ಲ. ಒಬ್ಬ ಕ್ರೇಜಿ ಸ್ಟಾರ್ ಮಾತ್ರ ಹಾಕೊಳ್ಳೋಕೆ ಸಾಧ್ಯ. ನಾವೇನಿದ್ರು ಕನ್ನಡಕ ತೆಗೆದು ಪುಸ್ತಕ ಹಿಡ್ಕೊಂಡು ಬಂದವರು. ಓಕೆ, ಸೊ ದೃಶ್ಯ ಭಾಳ ಚೆನ್ನಾಗಿತ್ತು. ಇವತ್ತು ಈಕೆ ಈ ಸುಂದರಿ ನಮ್ಮ ರಣಧೀರ ಚಿತ್ರದಲ್ಲಿ ಆಕೆ ತುಂಬ ಚಿಕ್ಕ ಹುಡುಗಿ, 16 ಅಥವಾ 17 ವಯಸ್ಸಿರ್ಬೋದು. ಆಕೆಗೆ ಕನ್ನಡ ಬರ್ತಿರಲಿಲ್ಲ. ನಮ್ಮ ರೂಮಿಗೆ ಬಂದರೆ ನಾನು ಕನ್ನಡ ಹೇಳ್ಕೊಡೋದು, ಆಯಮ್ಮ ಕನ್ನಡ ಕಲ್ತ್ಕೊಳ್ಳೋದು, ಹಾಡೋದು ಎಲ್ಲ ನಡೀತು. ಇವತ್ತು ಒಬ್ಬ ನಟಿಗೆ ಒಂದು ರಾಜ್ಯದಲ್ಲಿ ಒಂದು ದೇವಸ್ಥಾನ ಕಟ್ತಾರೆ ಅಂದರೆ ಅದು ಎಷ್ಟು ದೊಡ್ಡ ಖ್ಯಾತಿ, ಎಷ್ಟು ದೊಡ್ಡ ಅನುಭವ. ತಮಿಳುನಾಡಿನಲ್ಲಿ ಖುಷ್ಬು ಅಂದರೆ ಸುವಾಸನೆ, ಮಲ್ಲಿಗೆ, ಕಸ್ತೂರಿ, ಆಕೆ ಹೆಸರಿನಲ್ಲಿ ದೇವಸ್ಥಾನಗಳೇ ಶುರುವಾಗಿದೆ. ಇವತ್ತು ಆ ರಾಜ್ಯದಲ್ಲಿ ಆಕೆ ಆರಾಧ್ಯ ದೇವತೆ. ಇವತ್ತು ನಮ್ಮ ವೇದಿಕೆಯಲ್ಲಿ ಬಂದಿದ್ದೀರಿ, ನೀವಿಬ್ಬರು ಸೇರಿ ನಮಗೆ ಅತಿ ದೊಡ್ಡ ಮನೋರಂಜನೆ ಕೊಟ್ಟಿದ್ದೀರಿ. ತಾಯಿ, ಗಾಡ್ ಬ್ಲೆಸ್ ಯು, ಗಾಡ್ ವೆರಿ 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 ವೆಲ್ ಬ್ಲೆಸ್ ಯು. ಐ ಜಸ್ಟ್ ರಿಮೈಂಡ್ ಮೈ ವಿಶಸ್ ಟು ಯುವರ್ ಬ್ರದರ್. he is a lovely person. Thanks to coming here. ಎಷ್ಟೊಂದು ಆಡ್ತೀರಿ ಬರೀ ರಾಗ ಆಡ್ತಾ ಇರ್ಬೇಕಂದ್ರೆ ಸಿನಿಮಾಕ್ಕೆ ಅದು ಕೆಲಸ ಬರಲ್ಲ. ಹಾಡಿಗೆ ಮಾತು ಬೇಕು, ಮಾತು ಬಲ್ಲವನಾಗಿರಬೇಕು ಹಾಡುಗಾರನಿಗೆ. ತಾನು ಹಾಡುವ ಮಾತು ಗೊತ್ತಿರಬೇಕು, ಆ ಮಾತಿನ ವ್ಯಾಕರಣ ಗೊತ್ತಿರಬೇಕು, ಆ ವ್ಯಾಕರಣದಲ್ಲಿರುವ ಸೊಗಸು ಗೊತ್ತಿರಬೇಕು. ಈ ಹಾಡಲ್ಲಿ ರವಿರಾಯ ನಿನ್ನ ಮನೆ ಕಾಯ ಅಂತ ಒಂದು ಬರೆದಿದ್ದೀನಿ. ಅದನ್ನು SPB ಅವರು ಹಾಡೋದನ್ನ ನನಗೆ ಕೇಳಿದ್ರು, ಅಯ್ಯ ರವಿರಾಯ ಓಕೆ, ಈ ಮನೆ ಕಾಯ ಹಾಕಿ ಅಂದರೆ
ನಮಗೆ ಯಾರ ಮೇಲಾದರೂ ತುಂಬ ಪ್ರೀತಿ ಬಂದರೆ ಅಯ್ಯೋ ನಿಮ್ಮ ಮನೆ ಕಾಯ ಅಂತ ನಾವು ತೀವಿತೀವಿ. ಆ ಥರ ಸೂರ್ಯನಿಗೆ ನೀವು ಹಾಡುವಾಗ ತೀವಿಬೇಕು. ಏನಾಯಿತು ಅದನ್ನು ನಾವು ಅರ್ಥ ಮಾಡಿಕೊಂಡು ನೀವು ಹಾಡೋದು ಕೇಳಿ. ಹಾಡೋದು ಸರ್ ಹಂಗೇನು ಬರಲ್ಲ ಬಿಲ್ಡಪ್ ನೀನು ಎದರಿತು ಎಂದ ರವಿರಾಯನು ಮನಕಾಯ ಬಿಡುವೆದ ನಿಂಗೆ ಮಹಾರಾಯ. ಹಾಡುವಾಗ ಸೂರ್ಯನ ಕೆನ್ನೆಗೆ ನಿನ್ನ ಮನೆಕಾಯ ಅಂದರೆ ಹಾಡುವಾಗ ಹಾಡುಗಾರರಿಗೆ ಭಾಷೆ ಬಗ್ಗೆ ಗೊತ್ತಿರಬೇಕು, ಭಾಷೆಯ ಸೊಗಡು ಗೊತ್ತಿರಬೇಕು. ಇವತ್ತಿನ ಗಾಯಕರಿಗೆ ಕನ್ನಡ ಒಂದು ಎಚ್ಚರಿಕೆ, ಇವತ್ತಿನ ಯುವ ಪೀಳಿಗೆಗೆ ಕನ್ನಡ ಒಂದು ಎಚ್ಚರಿಕೆ. ಹೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದಕ್ಕೆ ಹೇಳಿದ್ರೆ ಅದೇನೋ ಒಂದು ರಾಗ ಕೊಡುತ್ತೆ, ನಾವು ಕೊಟ್ಟು ಲಿರಿಕ್ಸ್ನ ಅದು ಇನ್ನೂ ಹಾಡು ತೋರಿಸುತ್ತೆ. ಅದು ಕನ್ನಡ ಭಾಷೆ ಅಲ್ಲ, ಅದು ಕನ್ನಡದ ಸೊಗಡಲ್ಲ. ಕನ್ನಡವನ್ನ ಎಚ್ಚರಿಕೆಯಿಂದ ಮುಂದಿನ ಪೀಳಿಗೆ ಹಾಡಬೇಕು. ಆ ಸಾಲಿನಲ್ಲಿ ನಮ್ಮ ಸಂಗೀತ ಕ್ಷೇತ್ರದಲ್ಲಿ SPB ಆದಮೇಲೆ ಕನ್ನಡವನ್ನು ಅಚ್ಚುಕಟ್ಟಾಗಿ ಪ್ರೀತಿಯಿಂದ ಮುದ್ದಾಗಿ ಸೊಗಸಾಗಿ ಸೊಗಡಾಗಿ ಹಾಡುವ ಪರಂಪರೆಯಲ್ಲಿ ಒಬ್ಬ ಗಾಯಕ. ಅವನು SPB ಅವರು ಹಾಕಿಕೊಂಡ ಹಾದಿಯಲ್ಲಿ ಬಂದ ಮರಿ ಹುಲಿ. ತುಂಬ ಹೃದಯ ತುಂಬಿ ಬರುತ್ತೆ ಸರ್. ಲೈಕ್ ಇಂಡಸ್ಟ್ರಿಗೆ ಬಂದು ತುಂಬ ವರ್ಷಗಳಾದಮೇಲೆ ಹೋದಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಅನುವಿಂದ ಹಿಡಿದು ಎಲ್ಲರೂ ಹಿರಿಯ ನಟಿ ಅಂದು ಒಂದು ಬೇಜಾರಾಗ್ಬಿಟ್ಟಿದೆ ಸರ್. ಫಸ್ಟ್ ಟೈಮ್ ನಮಗೆ ಒಂದು ವೇದಿಕೆಯಲ್ಲಿ ಕೂತು ನಮ್ಮ ಬಾಲ್ಯ ನಮ್ಮ ಟೀನೇಜ್ ನೆನಪಾಗಿದ್ದು ನಿಮ್ಮಿಬ್ಬರ ಹಾಡುಗಳಿಂದ ಸರ್. ಫಸ್ಟ್ ಅದಕ್ಕೆ ಥ್ಯಾಂಕ್ಸ್ ನಿಮ್ಮಿಬ್ಬರಿಗೆ. ಜನ್ಮದಿನದ ಶುಭಾಶಯಗಳು ಸರ್ ನಿಮಗೆ. ಕೆಲವ್ರಿಗೊಂದು ಮಾತಿದೆ ಸರ್, ಕಲಾವಿದರಿಗೆ ಹುಟ್ಟು ಕಲಾವಿದ ಅಂತ ಒಂದು ಮಾತಿದೆ. ಅದು ನಾನು ನಂಬಲ್ಲ, ಯಾಕಂದರೆ ಹುಟ್ಟತಾನೆ ಯಾರೂ ಕಲಾವಿದರು ಆಗಿರೋಲ್ಲ. ಕಲೆ ಅನ್ನೋದು ಇಟ್ಸ್ ಎ ಸ್ಕಿಲ್, ಅಂದರೆ ಕಲಿಬಹುದಾದಂಥ ಒಂದು ವಿದ್ಯೆ. ಅದನ್ನು ನಾನು ಹೀಗೆ ಅರ್ಥೈಸ್ಕೊಳ್ತೀನಿ, ಕೆಲವೊಬ್ಬರು ಹುಟ್ಟಿರೋದೇ ಕಲಾವಿದರು ಆಗಿರೋದಕ್ಕೆ ಅಂತ ಹೇಳಿದ್ರೆ ಬೆಟರ್ ಆಗಿರುತ್ತೆ. ಆ ಥರ ನೀವು ಸರ್, ನೀವು ಹುಟ್ಟಿರೋದೇ ಕಲಾವಿದರಾಗಿರೋದಕ್ಕೆ ಅಂಥ ಒಂದು ಹುಟ್ಟನ್ನ ನೀವು ನಿಜಕ್ಕೂ ಸಾರ್ಥಕ ಮಾಡ್ಕೊಂಡಿದ್ದೀರಾ. ಅಂಥ ದೊಡ್ಡ ಕನಸುಗಾರ ನೀವು. ಬಹುಶಃ ನಿದ್ದೆ ಮಾಡಿದಾಗ ಬರೋ ಕನಸುಗಳನ್ನು ಹುಡುಕಿ ಹೊರಟವರಲ್ಲ ನೀವು. ನಿದ್ದೆ ಮಾಡದೇ ಇರೋ ಹಾಗೆ ಅಥವಾ ನಿದ್ದೆನೇ ಮಾಡದೇ ಇರೋ ಥರ ಎಚ್ಚರವಾಗಿದ್ದು ನೀವು ಕನಸುಗಳನ್ನು ಕಂಡಿದ್ದೀರಾ, ಅದನ್ನು ಹುಡುಕೊಂಡು ಹೊರಟಿದ್ದೀರಾ, ಸಾಧಿಸಿದ್ದೀರಾ. ನಿಮ್ಮಿಬ್ಬರ ಈ ಅನುಬಂಧ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಬಹುಶಃ ಇನ್ನು ಈ ಜನ್ರೇಷನ್ ಬಿಟ್ಟರೆ ಈ ಥರದ್ದು ಒಂದು ಪ್ರೀತಿ ಇನ್ನು ಮುಂದಿನ ಜನ್ರೇಷನ್ಗಳಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಸರ್. ಆ ಪ್ರೀತಿನೆಲ್ಲ ಅವರು AI-ನಲ್ಲಿ ವಾಟ್ಸಪ್ಪಲ್ಲಿ ಟ್ವಿಟರಲ್ಲಿ ಇನ್ಸ್ಟಾಗ್ರಾಮಲ್ಲೇ ಕಳಿಸ್ಬಿಡ್ತಾರೆ ಅಂತ ಅನಿಸುತ್ತೆ. ಈ ಥರದ್ದು ಒಂದು ಪ್ರೀತಿ ನಿಮಗೆ ಅವರು ತೋರಿಸ್ತಾ ಇರುವಂಥ ಅಭಿಮಾನ, ನೀವು ಅವ್ರಿಗೋಸ್ಕರ ಉಸಿರಾಡ್ತಾ ಇರೋ ರೀತಿ, ಅದನ್ನೆಲ್ಲ ನೋಡ್ತಾ ಇರೋರು ನಾವೇ ಧನ್ಯರು ಸರ್, ನಾವೇ ಧನ್ಯರು. ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ರಿಯಲಿ ಹ್ಯಾಪಿ ಸರ್. ಆ್ಯಂಡ್ ಒಂದೇ ಕ್ಷಣ ಅದೇ ಅವರಿಬ್ಬರ ಒಂದು ಜೋಡಿ ಇದೆಯಲ್ಲ, ಸಾಮಾನ್ಯವಾಗಿ ನಾವು ಸಿನಿಮಾ ರಾಜಕಾರಣ ಅಂತ ಎಲ್ಲ ಬಂದಾಗ ಈ ರಾಜಕಾರಣದಲ್ಲಿ ಜೋಡೆತ್ತು ಅಂತಾರಲ್ಲ, ಆ್ಯಕ್ಚುಲಿ ನಿಜವಾಗ್ಲೂ ಇವರಿಬ್ಬರು ನೋಡಿದಾಗ ನನಗೆ ಅನಿಸ್ತಾ ಇತ್ತು ಜೋಡೆತ್ತು ನೀವೇ ಸರ್. ನನಗೆ ಈ ಖಗೋಳದಲ್ಲಿ ಒಂದು ಅಪರೂಪವಾದಂಥ ಒಂದು ಕ್ಷಣಗಳು ಬರ್ತವೆ ಸರ್. ಸೂರ್ಯ ಹಾಗೂ ಚಂದ್ರ ಇಬ್ಬರೂ ಒಟ್ಟಿಗೆ ಖಗೋಳದಲ್ಲಿ ಕಾಣಿಸ್ಕೊಂಡಾಗ ಅದು ಖಗೋಳದ ವಿಸ್ಮಯ ಅಂತ ಹೇಳ್ತಾರೆ. ನಾವು ಖಗೋಳವನ್ನು ನೋಡೋಕ್ಕಾಗುತ್ತೋ ಇಲ್ವೋ, ಅದಕ್ಕೆ ಇವತ್ತು ಭೂಮಂಡಲದಲ್ಲಿ ಇದೊಂದು ಸೂರ್ಯ, ಅದೊಂದು ಚಂದ್ರ. ನಿಮ್ಮಿಬ್ಬರು ನೋಡೋಕೆ ತುಂಬಾ ಖುಷಿಯಾಗುತ್ತೆ ಸರ್.
ಮತ್ತು ಸೂರ್ಯ, ನಾನು ಬರೀ ಕಾರ್ಯ. ಚಂದ್ರ ಮತ್ತು ಸೂರ್ಯ ನಾನು ಬರೀ ಕಾರ್ಯ. ಅದು ನೋಡೋಕೆ ತುಂಬಾನೇ ಖುಷಿ ಆಗುತ್ತೆ ಸರ್. ಆಮೇಲೆ ಹಂಸಲೇಖರ್ ಸರ್ ಮೇಲೆ ನಂಗೆ ತುಂಬಾ ದೊಡ್ಡ ಕಂಪ್ಲೇಂಟ್ ಇದೆ. ಕಂಪ್ಲೇಂಟ್ ಇದು ಇಂಪಾರ್ಟೆಂಟ್. ಈಗ ಖುಷ್ಬು ಅವ್ರು ಬಂದ ತಕ್ಷಣ ಅವ್ರನ್ನೆಲ್ಲ ಹೊಗಳಿ ಎಷ್ಟು ಒಳ್ಳೊಳ್ಳೆ ಸಾಹಿತ್ಯ ಬರೆದಿದ್ದಾರೆ. ಹೌದು, ಅದನ್ನೆಲ್ಲ ಅವ್ರಿಗೆ ಹೇಳಿದ್ರು ಹೀರೋಯಿನ್ ನೋಡೇ ಬರ್ದಿದ್ದು, ಅವ್ರ ಅಷ್ಟು ಸುಂದರವಾಗಿದ್ರು ಅಂತ. ಹೌದು ಸರ್, ನಂದೊಂದು ಕಂಪ್ಲೇಂಟ್, ನನ್ನನ್ನು ನೋಡೇ ಅಲ್ವಾ ಸರ್ ನೀವು ಆ ಸಾಲು ಬರ್ದಿದ್ದು? ನೋ ಸರ್, ತಬ್ಬಲಿಗೆ ನೋ ಸರ್, ಮಬಿಲೇನು, ನೋ ಸರ್, ನೋ ಸರ್. ಯಾವ್ದು ಹೇಳ್ಬಿಡಮ್ಮ. ಹೆಣ್ಣು ರಾಗಿ ಮುದ್ದೆ ನುಂಗೋಕ್ಕಾಗಲ್ಲ ಅಂತ ನನ್ನನ್ನು ನೋಡೇ ಹುಡುಗ ಬೆಣ್ಣೆ ಮುದ್ದೆ ಕರಗೋಕ್ಕಾಗಲ್ಲ. ಹಿಂಗೆ ರೊಮ್ಯಾನ್ಸ್ ಅನ್ನ ಅಷ್ಟು ಮುಚ್ಚಿಟ್ಟು ಹೇಳಿದ್ದೀರಲ್ಲ ನನ್ನನ್ನು. ಸರ್, ನನ್ನನ್ನು ನೋಡ್ತಾನೆ ಸರ್, ಒಪ್ಕೊಬಿಡಿ ಸರ್. ಇವತ್ತು ಶ್ರುತಿ ಒಳ್ಳೆ ಮಾತುಕಾತಿ, ಒಳ್ಳೆ ಚಪಾಳೆ. ಶ್ರುತಿ ಒಳ್ಳೆ ಮಾತುಕಾತಿ, ಆದರೆ ನಟನೆಯಲ್ಲಿ ಸೂಕ್ಷ್ಮತೆಯ ಶ್ರುತಿ ಬಿಡದ ಶ್ರುತಿ. ಕನ್ನಡವನ್ನ ತಪ್ಪಿಲ್ಲದೆ ಮಾತನಾಡುವ ಕನ್ನಡದ ನಟಿ. ಆಕೆ ಹಿಂದೆ ಇಬ್ಬರು ರಂಗ ತಾಯಂದಿದ್ದಾರೆ. ಅವರ ತಂದೆ ಅತಿ ದೊಡ್ಡ ರಂಗನಟ. ಅವರಷ್ಟೂ ಜನ ಗುಬ್ಬಿ ಕಂಪನಿಯ ಪ್ರಾಡಕ್ಟ್ಗಳು. ಈ ಗುಬ್ಬಿ ಅಲ್ಲಿಂದ ಬಂದಿದೆ. ಅದರಿಂದ ನೀವಿರೋವರೆಗೂ ಚಿತ್ರರಂಗದಲ್ಲಿ, ರಿಯಾಲಿಟಿ ಶೋಗಳಲ್ಲಿ ಕನ್ನಡ ಸ್ವಚ್ಛವಾಗಿರುತ್ತೆ ಮತ್ತು ನಿನ್ನ ಸೂಕ್ಷ್ಮವಾದ ಎಕ್ಸ್ಪ್ರೆಷನ್ಸ್ ನಮ್ಮನ್ನ ಕಲಾರಂಗದಲ್ಲಿ ಜೀವಂತವಾಗಿರುತ್ತೆ. ಗಾಡ್ ಬ್ಲೆಸ್ ಯು ಡಿಯರ್, ಗಾಡ್ ಬ್ಲೆಸ್ ಯು. ಸರ್, ಥ್ಯಾಂಕ್ ಯು ಸರ್. ಇಷ್ಟೆಲ್ಲ ಹೊಗಳಿದ್ರಿ ಅಲ್ಲ ಸರ್, ಬಟ್ ಆದ್ರೂ ಮನ್ಸೆಲ್ಲ ನೋವಿದೆ ಸರ್. ಇದು ಹುಡುಗಿ ರಾಗಿ ಮುದ್ದೆ, ಆದ್ರೆ ನೀನು ಗೋಧಿ ಮಿಕ್ಸ್ಡ್ ಮುದ್ದೆ. ಬರೀ ರಾಗಿ ಮುದ್ದೆ ಅಲ್ಲ, ಗೋಧಿ ಎಲ್ಲ ಮಿಕ್ಸ್ ಆಗಿದೆ. ಯಾವುದೋ ಮಿಲೆಟ್ಸ್ ಅಂತ ಎಲ್ಲ ಹೇಳ್ತಾ ಇದ್ದೀರಲ್ಲ ಸರ್. ನನ್ನ ರಾಗಿ ಅಂದ್ರೆ ಪರವಾಗಿಲ್ಲಪ್ಪ, ಎಲ್ಲ ರೈತರ ಜೀವ ಅದು. ನಾನು ಅದಕ್ಕೆ ಸೆಟ್ಲ್ ಆಗ್ತೀನಿ ಸರ್. ಅದಕ್ಕೆ ಅಂತ ರೇಖಾ ಇದ್ದಾರೆ, ರಾಗಿ ಮುದ್ದೆಗೆ ರೇಖಾ ಇದ್ದಾರೆ. ನೀನು ಗೋಧಿ ಮಿಕ್ಸ್ಡ್ ಮುದ್ದೆ. ಗೋಧಿ ಬೇಡ. ಕರೆಕ್ಟ್ ಶ್ರುತಿ ಮೇಡಮ್. ಇವಾಗೆಲ್ಲ ರೈಸ್ ಎಲ್ಲ ಬಿಡ್ತಾ ಇದ್ದಾರೆ. ರೈಸಿಂದ ಎಲ್ಲ ಶುಗರ್ಗೆ ಇರ್ತಾರೆ. ರಾಗಿ ಗೋಧಿ ದೇಹಕ್ಕೆ ಒಳ್ಳೆಯದು, ಓಕೆನಾ? ಹೇಗೆ ಚಿತ್ರರಂಗದಲ್ಲಿ ಪಾತ್ರಗಳಿಗೆ ಜೀವ ತುಂಬಕ್ಕೆ ಈ ಶ್ರುತಿ ಮೇಡಮ್ ಇಂಪಾರ್ಟೆಂಟು, ಹಾಗೇನೆ ಆರೋಗ್ಯದಲ್ಲಿ ಈ ರಾಗಿ, ಭತ್ತ ಇವೆಲ್ಲ ಬಹಳ, ಗೋಧಿ ಎಲ್ಲ ಬಹಳ ಇಂಪಾರ್ಟೆಂಟು. ಶ್ರುತಿ ಮ್ಯಾಮ್, ಕಂಪ್ಲೇಂಟನ್ನ ಹೇಳಿದ್ರಿ. ಮುಂದೊಂದು ದಿನ ಇನ್ನು ಮೇಲೆ ನೆಕ್ಸ್ಟ್ ನಿಮ್ಗಾಗಿ ಯಾವ ಹಾಡನ್ನ ಮಹಾಗುರುಗಳು ಬರೀತಾರೆ ಅನ್ನೋ ಕಾಯುವಿಕೆಯಲ್ಲಿ ನಾವೆಲ್ಲರೂ ಹೇಳ್ತೀವಿ. ಅಂಥ ದಿನ ಕ್ಷಣ ಬರಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು. ನನಗೆ ರಾಗಿ ಮುದ್ದೆ ಅಂತ ಬರೆದಿದ್ದಕ್ಕೆ ಎಷ್ಟು ಬೇಜಾರಿದೆಯೋ ಅದನ್ನ ಕಾಂಪನ್ಸೇಟ್ ಮಾಡಿರೋದಕ್ಕೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಲೇಬೇಕು ನಾನು. ಸರ್, ಈಗ ಹೀರೋಗಳೆಲ್ಲ ಬರ್ತಾರೆ. ಈಗ ರವಿ ಸರ್ ಬಂದರೆ ಅವ್ರಿಗೆ ಡುಯೆಟ್ ಸಾಂಗು, ಲವ್ ಸಾಂಗು, ಹುಡುಗಿರು ಡ್ಯಾನ್ಸ್ ಮಾಡೋದು ಅದೆಲ್ಲ ಓಕೆ. ಈ ಕೆಲವರು ಹೀರೋಗಳಿದ್ದಾರೆ, ಸ್ಟೇಜ್ ಮೇಲೆ ಬರ್ತಿದ್ದಂಗೆ ಅವ್ರದ್ದೊಂದು ಒಳ್ಳೊಳ್ಳೆ ಡೈಲಾಗ್ಗಳನ್ನ ಹೇಳ್ತಾರೆ, ಲೆಂತಿ ಡೈಲಾಗ್ಗಳನ್ನ ಹೇಳ್ತಾರೆ. ನಿಮ್ಮ ಸಿನಿಮಾದೊಂದು ಮಾಸ್ ಡೈಲಾಗ್ ಹೌದಾ? ಆ ಥರ ನನಗೆ ವೇದಿಕೆ ಮೇಲೆ ಎಲ್ಲರೂ ಒಳಿ ಅಂತ ಕೇಳೋರು ಸರ್. ನಿಮ್ದೊಂದು ಡೈಲಾಗ್ ಹೇಳ್ಬಿಟ್ಟು ಸ್ವಲ್ಪ ಹತ್ತು ತೋರಿಸ್ತೀರಾ ಅಂತ. ಅದರಿಂದ ಬಚಾವ್ ಮಾಡಿದ್ದು ನೀವು. ಆ ನವಿಲೇನೋ ಕುಣಿಬೇಕು ಅಂತ ಒಂದು ಹಾಡು ಕೊಡದೆ ಹೋಗಿದ್ರೆ ಸರ್, ಎಲ್ಲ ವೇದಿಕೆಯಲ್ಲೂ ನಾನು ಅಳಬೇಕಾಗಿತ್ತು. ಅದೊಂದು ಸಾಂಗ್ ಕೊಟ್ಟು ನನ್ನನ್ನು ಬಚಾವ್ ಮಾಡಿದ್ದೀರಾ. ಸೊ ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್. ಅಲ್ಲಿಗಲ್ಲಿ ಕಾಂಪನ್ಸೇಟ್ ಆಯಿತು. ಭಾಷೆ ನಮ್ಮ ಸಂಸ್ಕಾರವನ್ನು ಕಾಪಾಡೋಕ್ಕೋಸ್ಕರ ಇರೋದನ್ನ ಅಲ್ಲಿ ಬಿಟ್ಟರೆ ಇಲ್ಲಿ ಕೊಡುತ್ತೆ, ಇಲ್ಲಿ ಬಿಟ್ಟರೆ ಅಲ್ಲಿ ಕೊಡುತ್ತೆ. ಕನ್ನಡವನ್ನು ಪ್ರೀತಿಸಮ್ಮ. ನೀನು ಎಲ್ಲಿದ್ರೂ ಗೆಲ್ತೀಯಮ್ಮ, ಎಲ್ಲಿದ್ರೂ. ನನ್ನ ಪ್ರೀತಿಯ ರವಿಗೆ ಹೃತ್ಪೂರ್ವಕವಾದಂತಹ ಹುಟ್ಟುಹಬ್ಬದ ಶುಭಾಶಯವನ್ನು ಕೊಡ್ತಾರೆ. ರವಿ ನನ್ನ ಪ್ರೀತಿ, ರಾಜಣ್ಣ ನನ್ನ ಭಕ್ತಿ. ಪ್ರೀತಿ ಮತ್ತು ಭಕ್ತಿ, ಕ್ರೇಜಿ ಮತ್ತು ಬ್ರಹ್ಮ ಇಬ್ಬರೂ ಇಲ್ಲಿದ್ದಾರೆ. ಸೊ ಹಾಗಾಗಿ ನನಗೆ ಇದಕ್ಕಿಂತಲೂ ಭಾಗ್ಯ ಏನು ಬೇಕು? ರಂಗಭೂಮಿಯಲ್ಲಿ ಬೆಳವಣಿಗೆಗೆ ಕಾರಣಕರ್ತರಾದಂಥ ಅನೇಕರಲ್ಲಿ ನಮ್ಮಣ್ಣ ನಂಗೆ ತುಂಬ ಮುಖ್ಯ ಆಗ್ತಾರೆ. ಸಿನಿಮಾ ರಂಗದಲ್ಲಿ ಬೆಳೀತಾ
ಒಂದು ಉತ್ತಮವಾದಂಥ ಪಾತ್ರವನ್ನು ಪಡ್ಕೊಂಡು ಮತ್ತಷ್ಟು ನನ್ನ ಮೇಲೆ ಕೀರ್ತಿಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ನೀಡಿದಂಥ ನನ್ನ ರವಿ. ಇದಕ್ಕಿಂತಲೂ ಈ ಇಬ್ಬರು ಕೂಡ ಸಮ್ಮಿಲನವಾಗ್ತಕ್ಕಂಥ ಇಂಥ ವೇದಿಕೆಯಲ್ಲಿ ನೋಡೋದು ನನ್ನ ಭಾಗ್ಯ. ಖುಷಿ ಆಗ್ತಾ ಇದೆ. ರವಿ ತುಂಬ ವರ್ಷಗಳು ಆರೋಗ್ಯವಾಗಿ ನಮ್ಮ ಜೊತೆಲಿರಲಿ ಅಂತ ನಾನು ಹಾರೈಸ್ತೀನಿ. ಅದು ಯಾವ ಕಾಲದಲ್ಲಿ ಅವ್ರನ್ನ ಕನಸುಗಾರ ಅಂತ ಕರೆದ್ರೆ ಏನೋ ಗೊತ್ತಿಲ್ಲ, ನಿಜವಾಗ್ಲೂ ಕನಸುಗಾರನೇ. ಈ ಎರಡೂ ಜೀವಗಳು ಕೂಡ 80 ಮತ್ತು 90ರ ದಶಕದಲ್ಲಿ ಕೊಟ್ಟಂತಹ ಕೊಡುಗೆಗಳು ಬಹಳ ಶ್ರೇಷ್ಠವಾದಂತಹ ಕೊಡುಗೆಗಳನ್ನು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರ್ತಕ್ಕಂಥದ್ದು ತುಂಬ ಹೆಮ್ಮೆ ಅನಿಸುತ್ತೆ. ಈಗ ಕೂತ್ಕೊಂಡು ನಾನು ಹೇಳ್ತಾ ಇದ್ದೆ, ಈಗಿನ ಎಲ್ಲ ರೆಡಿ ಫುಡ್ಸ್ ಮ್ಯೂಸಿಕ್ ಅಂತಂದರೆ ಒಂದು ಬಟನ್ ಓದ್ತಿದ್ರೆ ಸಾಕು ನಿಮ್ಗೆ ಏನೇನು ಬೇಕು ಎಲ್ಲ ಮ್ಯೂಸಿಕ್ಕು ಸಿಗ್ತಾ ಹೋಗುತ್ತೆ. ಆದರೆ ಇವತ್ತು ಅಣ್ಣ ಇನ್ಸ್ಟ್ರೂಮೆಂಟ್ಗಳೆಲ್ಲ ಇಟ್ಕೊಂಡು ಹೋಗಿ ಹಾಡುಗಳನ್ನ ಕೇಳ್ತಾ ಇದ್ರೆ ಯಾವುದೋ ಒಂದು ಲೋಕದಲ್ಲಿ ಒಂದು ವಿಹರಿಸಿದ ಹಾಗೆ ನನಗೆ ಸಂಗೀತ ಲೋಕದ ಆ ಇನ್ಸ್ಟ್ರೂಮೆಂಟ್ ಲೈವ್ ಇದೆಯಲ್ಲ, ಅದು ಎಷ್ಟು ಆನಂದ ಕೊಡುತ್ತೆ ಅಂದರೆ ಅಷ್ಟು ಆನಂದ ಕೊಡುತ್ತೆ ನಮಗೆ. ಸೊ ಹಾಗಾಗಿ ರಾಜಣ್ಣ, ನೀವು ಅಷ್ಟೇ ತುಂಬ ಯಾವಾಗೂ ನಗುಮುಖ. ರಾಜಣ್ಣ ನಗೋದೇ ನಗೋದು, ಇಷ್ಟು ಚೆಂದ ನಗಿಸ್ತಾರೆ ಮತ್ತು ನಗ್ತಾರೆ. ಅವರ ನಗು ನಿರಂತರವಾಗಿ ಜೀವನ ಪರ್ಯಂತ ಹಾಗೆಯೇ ಉಳಿಲಿ ಅಂತ ನಾನು ಭಗವಂತನಿಗೆ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ರವಿ ಆತನ ಕನಸುಗಳು ಏನೇನಿದೆಯೋ ಅದೆಲ್ಲವೂ ಈಡೇರಬೇಕು. ಭಗವಂತ ನಿಜವಾಗ್ಲೂ ಕೂಡ ಆತನಿಗೆ ರವಿ ಬಗ್ಗೆ ಕಾಳಜಿ ಕಕಲಾತಿ ಅನ್ನೋದನ್ನಿದ್ರೆ ಬಹಳ ದೊಡ್ಡ ಕನಸುಗಳನ್ನು ಇಟ್ಕೊಂಡಿರ್ತಕ್ಕಂಥ ರವಿ ಕನಸುಗಳು ಬೇಗ ಈಡೇರಬೇಕು. ಕನ್ನಡದ ಜನತೆ ಮತ್ತಷ್ಟು ರವಿಯನ್ನು ಎತ್ತರಕ್ಕೆ ಶ್ರೇಷ್ಠತೆಗೆ ಮಟ್ಟಕ್ಕೆ ತಗೊಂಡು ಬಿಡೋ ಹಾಗೆ ಆಗಬೇಕು. ಆ ದಿನಗಳು ಬೇಗ ಬರಲಿ, ಆ ಯಶಸ್ಸು ಇನ್ನೂ ಹೆಚ್ಚು ಸಿಗಲಿ ಅಂತ ನಾನು ಕಾತರಳಾಗಿದ್ದೇನೆ. ಭಗವಂತ ಅದನ್ನು ದಯಪಾಲಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಭಗವಂತ ಸ್ಟಾರ್ ಅಲ್ಲಪ್ಪ, ಅದಕ್ಕಿಂತಲೂ ಎತ್ತರವಾದ ಏನಾದರೂ ಹೇಳಿ. ಸ್ಟಾರ್ ಅಲ್ಲ, ಅದಕ್ಕಿಂತಲೂ ಎತ್ತರವಾದಂಥ ಒಂದು ಕಲಾದೇವತೆಯ ಪುತ್ರ. ನಂಗೆ ತುಂಬ ಕಷ್ಟ ಅನಿಸುತ್ತೆ ಮತ್ತು ಇಷ್ಟನೂ ಆಗುತ್ತೆ ಎಲ್ಲವನ್ನೂ ಹೇಳೋದಕ್ಕೆ. ಒಂದು ಕಡೆ ಶ್ರೀಮಂತಿಕೆಯನ್ನು ಕಂಡಂಥವ್ರು, ಬಹಳ ದೊಡ್ಡ ಶ್ರೀಮಂತಿಕೆಯನ್ನು ಕಂಡು ಹುಟ್ಟಿದಂಥ ಹುಡುಗ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಬೆರೆತು ಅದೆಷ್ಟು ಟೆಕ್ನಿಷಿಯನ್ಸ್ಗೆ ಇವತ್ತು ಚಿತ್ರರಂಗದಲ್ಲಿ ಬೆಳಗೋಕ್ಕೆ ಅವಕಾಶ ಮಾಡಿಕೊಟ್ರು, ಅದೆಷ್ಟು ಕಲಾವಿದರಿಗೆ ಅವಕಾಶ ಮಾಡಿಕೊಟ್ರು, ಅದೆಷ್ಟು ಒಳ್ಳೆಯ ಸಿನಿಮಾಗಳನ್ನು ಹಾಡುಗಳನ್ನು ಬರೆದ್ರು. ಆ್ಯಂಡ್ ಬರೀ ನಟನಾಗಿ ಉಳಿಲಿಲ್ಲ, ನಿರ್ದೇಶಕ ಆದರು, ಸಂಗೀತಗಾರ ಆದರು, ಮ್ಯೂಸಿಕ್ ಮಾಡ್ತಾ ಹೋದರು, ಬರಹಗಾರ ಆದರು, ವರ್ಸಟೈಲ್ ಆಗ್ತಾ ಬೆಳೆದಿದೆ. ಅದು ಸ್ವಯಂ ಕೃಷಿ. ತನ್ನ ಆಸ್ತಿ ಅಂದರೆ ಅಪ್ಪ ಕೊಟ್ಟಿದ್ದಲ್ಲ, ತಾನೇ ಸ್ವತಃ ಗಳಿಸಿದ ಇಷ್ಟೂ ಆಸ್ತಿ ನಮ್ಮ ರವಿಚಂದ್ರನ್ ಜೊತೆ ಇದೆ ಅಂದರೆ ತಪ್ಪಾಗಲಾರದು. ಇನ್ನು ನನ್ನ ಅಣ್ಣ 0 to 100 ಉಮಾಶ್ರೀ ಅಲ್ಲ, ಬ್ರಹ್ಮ. ಇಡೀ ನಮ್ಮ ಭಾರತ ದೇಶದ ಅತ್ಯುನ್ನತವಾದ ಶ್ರೇಷ್ಠ ಸಂಗೀತಗಾರ. ಆ್ಯಕ್ಚುಲಿ ಇವಷ್ಟೊತ್ತಾಗಲೇ ನನ್ನ ಅಣ್ಣನಿಗೆ ಪದ್ಮಶ್ರೀ ಪದ್ಮಭೂಷಣಗಳು ಬರಬೇಕಾಗಿತ್ತು, ಬಂದಿಲ್ಲ. ಒಂದಿನ ಬಂದೇ ಬರಬೇಕು ಅದು ನಮ್ಮ ಅಣ್ಣನಿಗೆ ಅಂತಕ್ಕಂಥದ್ದೇ ನಾನು ಒಂದು ಆಶೆ ಅಣ್ಣ ಬರಬೇಕು ನಾನು ಬಂದಿದ್ದಲ್ಲ ಅಲ್ವಾ. ಆ ಮಾತು ಸತ್ಯ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಒಂದು ಚಪ್ಪಾಳೆ ಬರಲೇಬೇಕು ಪ್ಲೀಸ್. ಅವರ ಒಂದು ಸಹಕಾರ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಅತ್ಯಮೂಲ್ಯವಾದಂತಹ ಒಂದು ಸಹಕಾರ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ನಿಮ್ಮೆಲ್ಲ ಮಧ್ಯ ಹುಟ್ಟುಹಬ್ಬ ಇದೇ ಬೆಸ್ಟ್ ಹುಟ್ಟುಹಬ್ಬ ನನಗೆ. ಯಾವ ಜನರನ್ನು ಪುಣ್ಯ ಮಾಡ್ಕೊಂಡು ಗೊತ್ತಿಲ್ಲ. ನಾನು ಈ ಮಣ್ಣಿಗೆ ಏನು ಕೊಟ್ಟಿದ್ದೇನೆ ಗೊತ್ತಿಲ್ಲ, ಆದರೆ ಈ ಮಣ್ಣು ನಮಗೆಲ್ಲ ಕೊಟ್ಟಿದೆ. ಒಬ್ಬ ಹುಡುಗನಾಗಿ ನನಗೆ ಮನಸ್ಸು ಕೊಟ್ಟಿದೆ, ಒಬ್ಬ ಕಲಾವಿದನಾಗಿ ಈ ವೇದಿಕೆ
ಹಾರ್ಮೋನಿಯಂ ಪೆಟ್ಟಿಗೆ ನಾನು ಕೊಟ್ಟಿದ್ದೆ ಅಷ್ಟೇ. ಬಟ್ ನಾನು ಏನಾದರೂ ಇವತ್ತು ತುಂಬ ನಕ್ಕಿದ್ದೆ. 15 ವರ್ಷದಲ್ಲಿ ನಗಿದಷ್ಟು ಯಾವತ್ತೂ ನಗಿಲ್ಲ. ನಾನು ಜೊತೆ ಸೇರಿದ್ರೆ ಆ ನಗು ನಮ್ಮ ಜೊತೆ ಟ್ರಾವೆಲ್ ಮಾಡ್ತು. ಆ ನಗುನೇ ನಮ್ಮನ್ನು ಇವತ್ತು ನಿಮ್ಮನ್ನು ನಗಿಸ್ತಾ ಇದ್ದಾರೆ. ಅಷ್ಟೇ ಆ ಥರ ಇಬ್ಬರು ಏನಾದರೂ ಯೋಚನೆ ಮಾಡಿದರೆ ಅವತ್ತು ಬರೀ ಬರದೆ ನಿಮ್ಮನ್ನು ಬರೀ ಏನು ಯೋಚನೆ ಮಾಡಿಲ್ಲ. ನಾವು ಗೆಲುವಿಂದ ಹೋಗೇ ಇಲ್ಲ. ಇದು ಸಕ್ಸಸ್ ಆಗುತ್ತೆ, ಇದು ಸಕ್ಸಸ್ ಆಗಲ್ಲ, ಇದು ಫೇಲ್ ಆಗುತ್ತೆ, ಅದು ನಮ್ಗೆ ಏನು ಗೊತ್ತಿರಲಿಲ್ಲ. ಸಿನಿಮಾ ಮಾಡ್ತಾ ಇದ್ವಿ, ಅದು ಸಕ್ಸಸ್ಸು ಫೇಲ್ಯೂರು ಮುಂದೆ ಹೋಗ್ತಾ ಇರ್ತೀವಿ ಅಷ್ಟೇ. ನಾವ್ಯಾವತ್ತು ಸಕ್ಸಸ್ ಇದ್ರ ಮೇಲೆ ಓಡಾಡೋಲ್ಲ, ಫೇಲ್ಯೂರ ತೆಗೆದು ಬಿಸಾಕೋದಿಲ್ಲ. ಎಲ್ಲ ಇದ್ರ ಮೇಲೆ ಹಾಕಿ ಓಡಾಡ್ಬೇಕು. ನಾವು ಎಂಜಾಯ್ಡ್ ಎವ್ರಿ ಸೆಕೆಂಡ್ ಆಫ್ ಸಿನಿಮಾ. ಉಸಿರಾಡಿದ್ವಿ, ನಾನು ನಕ್ಕಿದ್ವಿ, ಎಂಜಾಯ್ ಮಾಡಿದ್ವಿ. ನೀವೇನಾದ್ರು ಸೋಲು ಗೆಲ್ಲೋದ್ರೆ ನನ್ನ ಸೋಲು ಗೆಲ್ಲೋದು ಏನು ಗೊತ್ತಿಲ್ಲ. ನಿಮ್ಮ ನಗು ಒಂದೇ ಈ ಜೀವ ಪೂರ್ತಿ ತಡ್ಕೊಳ್ತಾ ಇದೆ. ನಿಮ್ಮ ಖುಷಿ ಆದರೆ ನನಗೆ ಖುಷಿ ಆಗುತ್ತೆ ಅಷ್ಟು, ಬೇರೆ ಏನಿಲ್ಲ. ನಿಮಗೆ ತುಂಬ ಥ್ಯಾಂಕ್ಸು, ಧನ್ಯ ನಿಮಗೆ. ಅವತ್ತು ದೇವರ ಪೂರ್ತಿ ನಿಮಗೆ ಮರೆಯೋದು. Happy birthday. Love you. ಅವ್ರು ಮಾತಾಡಿದ್ರೆ ನಾನು ಇಷ್ಟು ಸಿನಿಮಾ ಮಾಡೋಕ್ಕಾಗ್ತಿದ್ದ? ಮಾತಾಡೋದಕ್ಕೆ ಸಿನಿಮಾ ಮಾಡಿದ್ದೆ. ಮೇಡಮ್, ಇವತ್ತು ನಾವು ಕ್ರೇಜಿ ಬ್ರಹ್ಮ ಇವೆಂಟ್ ಮಾಡ್ತಿದ್ದೀವಿ. ಇಟ್ಸ್ ಅ ಮ್ಯೂಸಿಕಲ್ ಇವೆಂಟು. ಎಷ್ಟೋ ಹಾಡುಗಳನ್ನು ನಮಗೆಲ್ಲ ಕೊಟ್ಟಿದ್ದಾರೆ ರವಿ ಸರ್ ಹಾಗೂ ಮಹಾಗುರುಗಳು. ಬಟ್ ನಿಮ್ಮ ಮನಸ್ಸಿಗೆ ತುಂಬ ಇಷ್ಟ ಆದಂತಹ ರವಿ ಸರ್ ಸಾಂಗ್ ಯಾವುದು? ತುಂಬ ಇದೆ, ಬಟ್ ಸಿಪಾಯಿ ಸಾಂಗು, ದ ಕಾರ್ ಸಿಪಾಯಿ. ಸಿಪಾಯಿ ಚಿತ್ರದ ಸಾಂಗ್. ಓ, ಯಾರಿಗೆ ಬೇಕು ಈ ಲೋಕನ? ಯಾರೇ ನೀವು ಮೆಚ್ಚಿದ ಗಂಡ ಬರ್ತಲ್ಲ ಆಗ ಓ, ಆ ಹಾಡು ಇಷ್ಟಲ್ಲ. ಯಾರೇ ನಿನ್ನ ಮೆಚ್ಚಿದವನು. ಓ, ಇದು ಮೇಡಮ್ಗೆಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರೆ ಅವ್ರು ಮೇಡಮ್ ನಾಚ್ಕೋತಾ ಇರ್ತಾರೆ ಅನ್ಕೊಳ್ತೀನಿ. ಆ ಸಾಂಗು ರವಿ ಸರ್. ಮ್ಯಾಮು ಯಾವ ವೇದಿಕೆಯಲ್ಲೂ ಕೂಡ ನಾನು ಮಾತಾಡಿದ್ದು ನೋಡಿಲ್ಲ. ಅವರಷ್ಟು ನಿಮ್ಮನ್ನು ಪ್ರೀತಿಸ್ತಾರೆ. ನಿಮ್ಮ ಜೋಡಿ ಯಾವಾಗಲೂ ಹೀಗೆ ಹಸಿರಾಗಿರಲಿ ಅಂತ ನಾವು ಆಶಿಸ್ತೀವಿ. ನಾವು ಹೀಗೆ ಇರ್ತೀವಿ, ಅಷ್ಟೇ ಇರಬೇಕು ಸರ್. ಇರ್ತೀರಾ ಸರ್? ಅವಳು ಬಿಟ್ಟರು ನಾನು ಬಿಡೋದಿಲ್ಲ. ಅವಳನ್ನ ತಪ್ಪು ಮಾಡಿರ್ಬೋದು ನಾನು, ಮತ್ತು ಯಾವತ್ತು ಅವಳನ್ನ ನೋಯಿಸೋದಿಲ್ಲ, ಅದಂತೂ ಮಾಡೋದಿಲ್ಲ. ಈ ಜೋಡಿಯ ಪ್ರೀತಿಯನ್ನು ನಾವು ನೋಡಿದ್ವಿ. ಅಲ್ಲೊಂದು ಜೋಡಿ ಇದೆ, ನಮ್ಮ ಕುಹು ಜೋಡಿ. ಅಲ್ಲ ಮಾಮೂಲಿ ಲತಾ ಅಮ್ಮನ ಹತ್ರ ಅವರ ಬೆಸ್ಟ್ ವಿಶಸ್ ರವಿ ಸರ್ ಹತ್ರ ಹೇಳಕ್ಕೆ ಮಹಾಗುರುಗಳು ಕಣ್ಣುಚ್ಚಿ ಹೇಳಿದ್ದಾರೆ ಬೇಡ ಅಂತ ಹೇಳಿ. ಬಟ್ ಮಹಾಗುರುಗಳೇ, ನೀವು ಕಾರ್ಯಕ್ರಮ ಎಂಜಾಯ್ ಮಾಡಿದ್ರ? ಇವತ್ತು ಹುಟ್ಟಿದ ಬೈಲ ಅಲ್ವಾ, ಸುಮ್ಮನೆ ಅವರ ಹಬ್ಬ. ನಮ್ಮ ಹಬ್ಬ ಜೂನ್ 23. ಆ ಹಬ್ಬಕ್ಕೂ ನಮ್ಮನ್ನ ಕರೀರಿ ಮಹಾಗುರುಗಳೇ. ಅದೇ ಹಬ್ಬಕ್ಕೆ ಅವ್ರು ಹೇಳಿದಾಗೆ ಇವತ್ತು ರವಿ ಸರ್ ಅವರ ಹಬ್ಬವನ್ನ ನಾವೆಲ್ಲರೂ ಒಗ್ಗಟ್ಟಿನಿಂದ ಸಂಭ್ರಮದಿಂದ ಆಚರಿಸುವಂತಹ ಸಮಯ. ಹಾಯ್, ನಾನು ಶಿವರಾಜ್ ಕುಮಾರ್. ಪಾಸಿಟಿವ್ ಪಿಕ್ಚರ್ ನೋಡಿ ಎಂಜಾಯ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಯ್, ನಾನು ಶಾನ್ವಿ ಶ್ರೀವಾಸ್ತವ್. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಪಾಸಿಟಿವ್ ಪಿಕ್ಚರ್. ಸಿನಿಮಾ ಮತ್ತು ಕಿರುತೆರೆ ಸುದ್ದಿಗಾಗಿ
ಪಾಸಿಟಿವ್ ಪಿಕ್ಚರ್ ನೋಡಿ. ಆಲ್ ದಿ ಬೆಸ್ಟ್. ಪಾಸಿಟಿವ್ ಪಿಕ್ಚರ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹರಿಪ್ರಿಯ. ಪಾಸಿಟಿವ್ ಪಿಕ್ಚರ್ ಅಂತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಮ್ಮ ಸ್ಯಾಂಡಲ್ವುಡ್ನ ಎಲ್ಲ ಇನ್ಫಾರ್ಮೇಷನ್ನು ಇದರಲ್ಲಿ ಸಿಗುತ್ತೆ. ಪ್ಲೀಸ್ ಟು ಸಬ್ಸ್ಕ್ರೈಬ್. ಪಾಸಿಟಿವ್ ಪಿಕ್ಚರ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಡಿಜಿಟಲ್ ಬರೋಕ್ಕೆ ಮುಂಚೆ ಎಲ್ಲ ಸಿನಿಮಾನೂ ಈ ನೆಗೆಟಿವಲ್ಲಿ ಆಗ್ತಾಯಿತ್ತು. ಸಿನಿಮಾ ಅಂದ್ರೇ ನೆಗೆಟಿವ್ ಅನ್ನೋ ಕಾಲ ಇತ್ತು. ಈಗ ಕಾಲ ಬದಲಾಗಿದೆ, ನೆಗೆಟಿವಿಂದ ಡಿಜಿಟಲ್ ಆಗಿದೆ, ನೆಗೆಟಿವ್ ನ್ಯೂಸಿಂದ ಪಾಸಿಟಿವ್ ನ್ಯೂಸ್ಗೆ ಬದಲಾಗಿದೆ. ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನಲ್.